ಇದು ಅವ್ರಿವ್ರದ್ದೆಲ್ಲ ಕಂಪೇರ್ ಮಾಡ್ಕೊಂಡು ಅವ್ರಿವ್ರ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇಲ್ಲ, ಲೈವಲ್ಲಿ ಹೇಳ್ತಾ ಇದ್ದೀನಿ. ಇದು ನನ್ನದೇ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ಇದು ನನ್ನ ಲವ್ ಸ್ಟೋರಿನೇ. ಏನು ಗೊತ್ತಾಡಲ್ಲಿ, ಲವ್ ಸ್ಟಾರ್ಟ್ ಮಾಡೋದು ನಾವೇ, ಎಂಡ್ ಮಾಡೋದು ಮಾತ್ರ ಅವ್ರ ಕೈಯಲ್ಲಿ ಇದ್ದಂಗೆ. ಹಿಂಗೆ ಗೊತ್ತಾ, ಮೆಸೇಜ್ ಮಾಡೋದು, ಫೋನ್ ಮಾಡೋದು ಎಲ್ಲ ನಾವೇ. ಅವ್ರು ಹೆಂಗೆ ಗೊತ್ತಾ, ಅವರಪ್ಪ ಅವರಮ್ಮ ಇರ್ತಾರೆ ಅಂತ ಅವ್ರು ಫೋನ್ ಮಾಡಿದಾಗ ನಾವು ಮಾತಾಡಬೇಕು, ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಬೇಕು. ಮಾಡಲಿಲ್ಲ ಅಂದರೆ ನಿಂಗೆ ಅವಳ ಸಿಕ್ಬಿಟ್ಟವಳೆ ಬಿಡು, ಅವಳ ಜೊತೆ ಚೆನ್ನಾಗಿರು ಅಂತ ಇಷ್ಟುದ್ದ ವಾದ ಮಾಡ್ತಾಳೆ. ಅದೊಂದು ಟಾಪಿಕ್ಕೆ 1-2-3 ದಿನ ನಡೀತಾ ಇರುತ್ತೆ. ಅವಳನ್ನ ಸಮಾಧಾನ ಮಾಡ್ಬೇಕು ನಾವು ಹೋಗಿ, ಅಯ್ಯೋ ಹಿಂಗಾಗೋಯ್ತಲ್ಲ ನಮ್ಮ ಹುಡುಗಿ ಬೇಜಾರು ಮಾಡ್ಕೊಂಡವಳೆ ಹಂಗೆ ಹಿಂಗೆ ಅಂತ. ಯಾಕೆ ಗುರು ಬೇಕು ಅಂದರೆ ಅವ್ರ ಮನೆಗೆ ಮಾತ್ರ ಅವರಪ್ಪ ಅವರಮ್ಮ ಎಲ್ಲ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ಅವ್ರು ಮಾಡಿದಾಗ ಮೆಸೇಜು ಕಾಲು ರಿಪ್ಲೈ ಮಾಡೋದು ನಾವಿರಬೇಕು. ಅದೇ ನಮ್ಮ ಮನೆಗೆ ಟೆರರಿಸ್ಟ್ ಇರ್ತಾರ, ಇಲ್ಲಾಂದರೆ ಜಾತ್ರೆಗೆ ಏನೋ ತಪ್ಪಿಸ್ಕೊಂಬಿಟ್ಟಿದ್ದೀವ, ಯಾವಾಗಂದ್ರೆ ಅವಾಗ ಫೋನ್ ಮಾಡ್ದಾಗ ನಾವು ರಿಸೀವ್ ಮಾಡಬೇಕು. ವಾಚ್ಮೆನ್ಗಿನ್ನ ಕಡೆ ಡಾರ್ಲಿಂಗ್ ಇವೆಲ್ಲ ಸುಮ್ಮನೆ ಹೇಳ್ಕೊಂಬೋದಷ್ಟೇ. ಲವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿರ್ತೀವಿ ಅಂತ ಅವೆಲ್ಲ ಅನುಭವಿಸೋಕ್ಕಾಗಲ್ಲ. ಯಪ್ಪ ಸುಸ್ತಾಗ್ಬಿಟ್ಟಿದ್ದೀನಿ ನಮ್ಮ ಈ ಲವ್ ಅನ್ನೋದಕ್ಕಿಂತ ಈ ಲವ್ ಸಹವಾಸನೂ ಬೇಡ, ಹುಡುಗಿರ್ ಸಹವಾಸನೂ ಬೇಡ. ಲವ್ ತಟ್ಟೆಗೆ ಹೋದನು, ಹುಡುಗಿರ್ ಸಹವಾಸಕ್ಕೆ ಬಿದ್ದವನು ಇದ್ದಿದ್ದ ಚರಿತ್ರೆಯಲ್ಲೇ ಇಲ್ಲ ಅಂತಾರೆ. ಪಕ್ಕ ಟ್ರೂ ಅದು. ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನಿಜಾನೇ. ಸೊ ನಂದೇನೈತೆ ಯಾಕೋ ಹೇಳ್ಬೇಕನ್ನಿಸ್ತು. ಸ್ವಲ್ಪ ಇರಲಿ, ನಮ್ಮ ಸಾಧನೆಗಳಿಗಿನ್ನ ನಮ್ಮ ಹೇಟರ್ಸು ಬಿಟ್ಟೋದ್ರಿಂದ ಕಲ್ತಿರೋ ಪಾಠಗಳೇ ಬೇಕಾಗಿರೋ ನಮಗೆ ಮೇನು. ಟೈಮ್ ಹೇಳುತ್ತಂತೆ, ಕಲಿ ಮಗ ಇವೆಲ್ಲ ಕಲೀಲೇಬೇಕು, ನೀನು ನೋಡಲೇಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದು ಟೈಮ್ ಅಂತಾರೆ. ಆ ಟೈಮಲ್ಲಿ ಎಲ್ಲ ನೋಡಲೇಬೇಕು, ಅನುಭವಿಸ್ಲೇಬೇಕು.